ಸ್ನೇಹಿತರೆ, ನನಗೆ ತುಂಬಾ ಜನರು ಕಮೆಂಟ್ ಮಾಡ್ತಿರೋದೇನಂತಂದ್ರೆ, ಈ ಒಂದು ಮೈಕ್ರೋ ಫೈನಾನ್ಸ್ ಏನಿದೆ, ಈ ಒಂದು ಮೈಕ್ರೋ ಫೈನಾನ್ಸ್ ಅಲ್ಲಿ ಈ ಒಂದು ಸಾಲನ ತಗೊಂಡಿರ್ತೀರಾ, ಆ ಒಂದು ಸಾಲನ ನಿಮ್ಗೆ ಮರುಪಾವತಿನ ಮಾಡೋದಕ್ಕೆ ಸಾಧ್ಯ ಆಗದಿರುವಂತ ಸಂದರ್ಭಗಳಲ್ಲಿ ಅವ್ರು ಏನ್ ಮಾಡ್ತಾರೆ, ಮೈಕ್ರೋ ಫೈನಾನ್ಸರು ಈ ಒಂದು ಮನೆಗೆ ಬರುವಂತದ್ದು, ಮನೆಗೆ ಬಂದು ಸಾಲ ವಸೂಲಾತಿ ಮಾಡೋದಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರೋದು, ಮತ್ತೆ ಈ ಒಂದು ಹಲ್ಲೆ ಮಾಡೋದಕ್ಕೆ ಮುಂದಾಗುವಂತದ್ದು, ಈ ರೀತಿಯಾಗೆಲ್ಲ ಮಾಡದೇ ಇರುವಂತದ್ದು ನಿಮಗೆ ಗೊತ್ತೇ ಇದೆ. ಅದೇ ರೀತಿಯಾಗಿ ಈ ಒಂದು ಸುಗ್ರೀವಾಜ್ಞೆನೂ ಕೂಡ ತಗೊಬಂದಿದ್ರು ಈ ಒಂದು ಸರ್ಕಾರದಿಂದ. ಆ ಒಂದು ಸುಗ್ರೀವಾಜ್ಞೆನೂ ಕೂಡ ಲೆಕ್ಕಿಸದೆ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ರು. ಅಂದ್ರೆ ಈ ಒಂದು ಮನೆ ಬಾಗಿಲಿಗೆ ಬರುವಂತದ್ದು, ಮತ್ತೆ ಈ ಒಂದು ಹಲ್ಲೆ ಮಾಡೋದಕ್ಕೆ ಮುಂದಾಗುವಂತದ್ದು, ಮತ್ತೆ ಅವಾಚ್ಯ ಶಬ್ದಗಳಿಂದ ನಿನ್ಸುವಂತದ್ದು, ಮತ್ತೆ ಈ ಒಂದು ಮನೆ ಬಾಗಿಲುಗಳಿಗೆ ಸ್ಟಿಕ್ಕರ್ ಹಾಕುವಂತದ್ದು, ಅಂದ್ರೆ ಇವರು ಸಾಲ ತಗೊಂಡಿದ್ದಾರೆ ಅಂತ ಸ್ಟಿಕ್ಕರ್ ಹಾಕುವಂತದ್ದು, ಈ ರೀತಿಯಾಗೆಲ್ಲ ಮಾಡ್ತಾ ಇದ್ರು. ಆದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಸುಗ್ರೀವಾಜ್ಞೆ ಬಂದ ನಂತರದಲ್ಲಿ ನಿಮ್ಗೆ ಗೊತ್ತಿರಬಹುದು ಏನಂತಂದ್ರೆ, ಈ ಒಂದು ಯಾವುದೇ ರೀತಿಯಾದ ಒಂದು ಮರುಪಾವತಿ ಮಾಡೋದಕ್ಕೆ ಈ ಒಂದು ಕಿರುಕುಳ ಕೊಟ್ರೆ, ಸೊ ಅದಕ್ಕೆ ನೀವು ಹೋಗಿ ನಿಮ್ಮ ಒಂದು ಹತ್ತಿರದ ಒಂದು ಪೊಲೀಸ್ ಠಾಣೆಗೆ ಹೋಗಿ ನೀವು ದೂರನ್ನ ದಾಖಲಿಸಬಹುದು, ಕಂಪ್ಲೇಂಟ್ ನ ಕೊಡ್ಬೋದು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ನಿಮ್ಗೆ ಅವರಿಗೆ 10 ವರ್ಷದವರೆಗೆ ಜೈಲ್ ಕೂಡ ಶಿಕ್ಷೆ ಆಗುತ್ತೆ. ಅದೇ ರೀತಿಯಾಗಿ 5 ಲಕ್ಷದವರೆಗೆ ದಂಡ ಕೂಡ ಕಟ್ಟಬೇಕಾಗುತ್ತೆ ಅವರು. ಆದ್ರೆ ಅವರು ಏನಾದ್ರೂ ಕೂಡ ಈ ಒಂದು ಮೈಕ್ರೋ ಫೈನಾನ್ಸರ್ ಏನ್ ಸಾಲ ಕೊಟ್ಟಿರ್ತಾರೆ, ಅವರು ಈ ಒಂದು ರಿಜಿಸ್ಟರ್ ಆಗಿರ್ಬೇಕಾಗುತ್ತೆ. ಈ ಒಂದು RBI ಏನಿದೆ, ಆ ಒಂದು RBI ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಮತ್ತೆ RBI ರಿಜಿಸ್ಟರ್ ಆಗಿರುವಂತ ಈ ಒಂದು ಮೈಕ್ರೋ ಫೈನಾನ್ಸ್